ಇದಕ್ಕಿಂತ ಸಂತೋಷ ಇನ್ನೇನೋ. ನೀನ್ ಬರ್ಡೇಲಿ ಇರ್ತೀಯ ಅಂದ್ರೆ ಅದು ಇನ್ನೂ ಸ್ಪೆಷಲ್ ಆಗಿರುತ್ತೆ. ನಾರ್ಮಲ್ ಆಗಿ ಸೆಲೆಬ್ರೇಟ್ ಮಾಡೋದು ಬೇಡ, ಬೇರೆ ತರ ಪ್ಲಾನ್ ಮಾಡಬೇಕು. ನೀವ್ ಜೊತೆಗಿದ್ದೀರಾ ಅಲ್ವಾ, ಹೊಸ ಹೊಸ ಐಡಿಯಾಗಳು ತಾನೇ ಬರುತ್ತೆ ಬಿಡಿ. ಲಕ್ಕಿ, ಹೊಸ ತರ ಪಾರ್ಟಿ ಅಂತ ಹೇಳಿ ಕುಣಿಯೋದು ಅದೆಲ್ಲ ಇಟ್ಕೋಬೇಡ ಕಣೋ. ನನ್ನ ಕೈ ಡಾನ್ಸ್ ಮಾಡೋಕ್ಕಾಗಲ್ಲ. ಬೇಕಾದ್ರೆ ಹಾಡು ಅಂತ ಹೇಳು, ಹಾಡ್ತೀನಿ. ಡಾನ್ಸ್ ಮಾತ್ರ ಇಟ್ಕೋಬೇಡ. ಅಮ್ಮ, ನೀವು ಎಲ್ರ ಮುಂದೆ ಹಾಡು ಹಾಡ್ತೀರಾ? ಹೂ ಕಣೆ, ಕುಣಿಯೋಕ್ಕಿಂತ ಹಾಡೋದು ವಾಸಿ ಅಲ್ವಾ? ಆಯ್ತು ಬಿಡಮ್ಮ, ಅದನ್ನೆಲ್ಲ ಬಿಟ್ಟು ಬೇರೆ ತರ ಪ್ಲಾನ್ ಮಾಡೋಣ. ಓಕೆ? ಹಾಯ್ ಸರ್. ಓ ರುಬಿನಾ, ನೀವೇನು ಇಲ್ಲಿ? ನಮ್ಮ ಆಡ್ ಏಜೆನ್ಸಿ ವರ್ಕ್ ಮಾಡ್ತಿರೋದು. ಓ ಹೌದಾ, ಐ ಡಿಡ್ಂಟ್ ನೋ ಅಬೌಟ್ ದಿಸ್. ಆಡ್ ಏಜೆನ್ಸಿ ಇವ್ರದೇ ಅಂತ ಗೊತ್ತಿತ್ತು, ಬಟ್ ನಿಮ್ಮಿಬ್ರಿಗೂ ಪರಿಚಯ ಇದೆ ಅಂತ ಗೊತ್ತಿರಲಿಲ್ಲ. ಆಕ್ಚುಲಿ ಇವ್ರ ಕಂಪನಿ ಒಂದು ಶೂಟ್ ಮಾಡಿದ್ದೀನಿ ನಾನು. ಓಕೆ. ಬೈ ದ ವೇ ರುಬಿನಾ, ದಿಸ್ ಇಸ್ ಮೈ ನ್ಯೂ ಮ್ಯಾನೇಜರ್ ದೀಪಿಕಾ. ಹಲೋ. ಹಲೋ. ಡೈರೆಕ್ಟರ್ ಸರ್ ಸುಜಿತ್ ಅವರೇನಾ? ಹೌದು, ಸುಜಿತ್ ಅವರೇ ಮಾಡ್ತಿದ್ದಾರೆ. ಎಲ್ಲಿದ್ದಾರೆ ಅವರು? ಬ್ಯಾಕ್ ಎಂಡ್ ವರ್ಕ್ ಮಾಡ್ತಿದ್ದಾರೆ. ಓಕೆ, ಬನ್ನಿ ಮೀಟ. Hello sir. Yeah. Lucky is here. Oh, Lucky. How are you? I'm good sir, how are you? I'm fine. Nice to work with you again. Same here sir. Pleasure is mine. Actually ಈ ಶೂಟ ನೀವು ಮಾಡ್ತಾ ಇದ್ದೀರಿ ಅಂತ ನಂಗೆ ಗೊತ್ತಿರಲಿಲ್ಲ. You had a meeting with your new manager, right? Yes sir. Very good Lucky. ತುಂಬಾ ಗ್ರೋತ್ ಆಗ್ತಿದ್ದೀರಾ. ತುಂಬಾ ಇಂಪ್ರೂವ್ಮೆಂಟ್ಸ್ ಕೂಡ ಕಾಣಿಸ್ತಿದೆ. ಹೊಸ ಅಸಿಸ್ಟೆಂಟ್ ಕೂಡ ಕರ್ಕೊಂಡು ಬಂದಿದ್ದೀರಾ. ವೆರಿ ಗುಡ್. Nothing like that sir. ಹೇ, ನೋ ಪ್ರಾಬ್ಲಮ್. ಟೈಮ್ ಚೇಂಜ್ ಆದಂಗೆ ನಾವು ಚೇಂಜ್ ಆಗಬೇಕಲ್ವಾ? ಲಾಸ್ಟ್ ಟೈಮ್ ನಿಮಗೆ ಒಬ್ಬರು ಮ್ಯಾನೇಜರ್ ಇದ್ರಲ್ಲ, ಅವ್ರ ಹೆಸರು ಗೀತಾ. ರೈಟ್. ಅವರೆಲ್ಲಿ? ಅವರು ಕೆಲಸ ಬಿಟ್ಬಿಟ್ರು. ಓ, ಇಟ್ಸ್ ಅ ಬಿಗ್ ಲಾಸ್ ಫಾರ್ ಯು. ಶಿ ವಾಸ್ ವೆರಿ ಗುಡ್. ದೀಪಿಕಾ, ಡೋಂಟ್ ಮೈಂಡ್. ದಟ್ಸ್ ಫೈನ್ ಸರ್. ನಾನು ಅವರಿಂದಾನೇ ಚಾರ್ಜ್ ತಗೊಂಡಿದ್ದು. ಶಿ ಇಸ್ ಅ ವೆರಿ ಪಾಸಿಟಿವ್ ಪರ್ಸನ್. ಆದ್ರೂ ನೀವು ಅವ್ರನ್ನ ಬಿಟ್ಕೊಡ್ಬಾರ್ದಾಗಿತ್ತು ಸರ್. ಐ ನೋ, ಇಟ್ ಈಸ್ ದೇರ್ ಡಿಸಿಷನ್ ಅಲ್ವಾ. ಅವ್ರು ಕೆಲಸ ಮಾಡಲ್ಲ ಅಂದರೆ ಫೋರ್ಸ್ ಮಾಡೋಕ್ಕಾಗಲ್ಲ. ಎಸ್, ಏನು ಮಾಡೋಕ್ಕಾಗುತ್ತೆ? ರುಬಿನಾ, ಮೇಡಮ್ ಬರೋದು ಎಷ್ಟೊತ್ತಾಗುತ್ತೆ? It's been in half an hour she left home. I think she'll be there in some time sir. ಮೇಡಮ್ ಬಂದಮೇಲೆ ಇಬ್ರಿಗೂ ಸ್ವಲ್ಪ ಸ್ಕ್ರಿಪ್ಟ್ನ ಎಕ್ಸ್ಪ್ಲೇನ್ ಮಾಡಿಬಿಡು. Sure, definitely sir. ಸರ್, ಇಫ್ ಯು ಡೋಂಟ್ ಮೈಂಡ್, ನನ್ನ ಕೋ ಆರ್ಟಿಸ್ಟ್ ಯಾರು ಅಂತ ಗೊತ್ತಾಗ್ಬೋದಾ? ಸೋನಾಲಿ, ಹೀರೋಯಿನ್. ಸೋನಾಲಿ ಅವರ? ಕ್ಲೈಂಟ್ಸ್ಗೆ ಪ್ರಿಫರಬಲಿ ನಿಮ್ಮ ಕಪಲೇ ಬೇಕು ಅಂತ ಹೇಳ್ತಿದ್ದಾರೆ. ಆನ್ ಸ್ಕ್ರೀನ್ ನಿಮ್ಮ ಕಪಲ್ ವರ್ಕ್ ತುಂಬ ಚೆನ್ನಾಗಿದೆ, ಹಾಗಾಗಿ ನೀವೇ ಬೇಕು ಅಂತ ಹೇಳ್ತಿದ್ದಾರೆ. ರುಬಿನಾ, ಮೇಡಮ್ ಬಂದರು, ಹೋಗು ಅವ್ರನ್ನ ವೆಲ್ಕಮ್ ಮಾಡು. ಶೋರ್ ಸರ್. ಇದೇನಿದು, ಇಷ್ಟು ಬೇಗ ಫೋನ್ ಮಾಡಿಬಿಟ್ಟಿದ್ದೀರಾ? ಇವತ್ತು ಶೂಟಿಂಗ್ ಮುಗ್ದೋಯ್ತಾ? ಅಯ್ಯೋ ಮುಗಿಯೋದ, ಇನ್ನೂ ಶುರುನೇ ಆಗಿಲ್ಲ ಗೀತಾ. ಅದೇ ಅನ್ಕೊಂಡೆ, ಆದ್ರೂ ಏನು ಫೋನ್ ಮಾಡಿಬಿಟ್ಟಿದ್ದೀರಾ? ಡಿಸ್ಟರ್ಬ್ ಆಗಲ್ವಾ ನಿಮ್ಗೆ? ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದೀನಿ, ಅದಕ್ಕೆ ಫೋನ್ ಮಾಡಿದೆ. ಏನಾಯ್ತು? ನನ್ನ ಜೊತೆ ಆಕ್ಟ್ ಮಾಡ್ತಾ ಇರೋದು ಯಾರು ಗೊತ್ತಾ? ಯಾರು? ಸೋನಾಲಿ, ನಿನ್ನ ಫೇವ್ರೆಟ್ ಹೀರೋಯಿನ್, ಮೋಸ್ಟ್ ಡಿಸೈರಬಲ್ ವುಮನ್ ಅವರೇ. ನೀವು ತುಂಬಾ ಲಕ್ಕಿ. ನನ್ನ ಫೇವ್ರೆಟ್ ಸ್ಟಾರ್ ಹೀರೋಯಿನ್ ಜೊತೆ ನನ್ನ ಸೂಪರ್ ಸ್ಟಾರ್ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಖುಷಿ ಪಡದೆ ಇರಕ್ಕಾಗತ್ತಾ? ನಾಳೆ ದಿನ ನೀವಿಬ್ರು ಜೊತೆಗೆ ಸಿನಿಮಾ ಮಾಡಿದ್ರು ಮಾಡ್ಬೋದು. ಅಯ್ಯೋ, ನನ್ನ ಟೆನ್ಷನ್ ನನಗೆ, ನೀನು ಸಿನಿಮಾ ಗಿನಿಮಾ ಅಂತೆಲ್ಲ ಹೇಳ್ತಾ ಇದ್ದೆ.
ಮತ್ತೆ ಅವ್ರು ಸೂಪರಾಗಿ ಆ್ಯಕ್ಟ್ ಮಾಡ್ತಾರೆ. ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡೋಕ್ಕಾಗುತ್ತಾ? ಅವ್ರ ಸಮ ಅಂತ ನೀವ್ಯಾಕೆ ಅನ್ಕೋಬೇಕು? ಅವ್ರ ಥರ ಅವ್ರು ಆ್ಯಕ್ಟ್ ಮಾಡ್ತಾರೆ, ನಿಮಗೆ ಗೊತ್ತಿರೋ ಹಾಗೆ ನೀವು ಆ್ಯಕ್ಟ್ ಮಾಡಿ. ಅಯ್ಯೋ ಗೀತಾ, ಮ್ಯಾಚ್ ಆಗಬೇಕಲ್ವಾ? ಮತ್ತೆ ನಾನು ಡಬ್ಬ ಥರ ಆ್ಯಕ್ಟ್ ಮಾಡ್ತೀನಿ ಅಂತ ಅನ್ಕೋಬಾರ್ದಲ್ವಾ? ನೀವು ಯಾಕೆ ಡಬ್ಬ ಥರ ಮಾಡ್ತೀರಾ? ಚೆನ್ನಾಗೇ ಮಾಡಿ. ಬರಬೇಕಲ್ಲ ನನಗೆ. ಬರಲ್ಲ ಅನ್ನೋದೆಲ್ಲ ಸುಳ್ಳು. ಚೆನ್ನಾಗೇ ಮಾಡ್ತೀರಾ ನೀವು. ನರ್ವಸ್ ಆದಾಗ ಸ್ವಲ್ಪ ಕಷ್ಟಪಡ್ತೀರಾ, ಆದರೂ ಪರವಾಗಿಲ್ಲ. ನಂಗೆ ತುಂಬ ಟೆನ್ಷನ್ ಆಗ್ತಾಯಿದೆ ಗೀತಾ. ಟೆನ್ಷನ್ ಯಾತಕ್ಕೆ ಮಾಡ್ಕೋತೀರಾ? ಆರಾಮಾಗಿ ಕೆಲಸ ಮಾಡಿ. ನೀವು ಏನೇ ಮಾಡಿದ್ರು ಚೆನ್ನಾಗೇ ಮಾಡ್ತೀರಾ. ಆ್ಯಂಡ್ ನೀವು ಯಾವುದೇ ಫೀಲ್ಡ್ಗೆ ಹೋದರೂ ಅಲ್ಲಿ ನಂಬರ್ 1 ಆಗೇ ಇರಬೇಕು. ಗೀತಾ, ನೀನು ಮಾತಾಡ್ತಿರೋದು ಕಬಡ್ಡಿ ಬಗ್ಗೆ. ಅದು ನನ್ನ ಫೀಲ್ಡು, ಇದು ಸೊನಾಲಿ ಅವ್ರ ಫೀಲ್ಡು. ನೀವು ಮತ್ತೆ ಮತ್ತೆ ಅದೇ ರಾಗ ಎಳಿಬೇಡಿ. ನೀವಿಬ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಜೊತೆಗೆ ಚೆನ್ನಾಗಿ ಕಾಣ್ತೀರಾ ಅನ್ನೋ ಕಾರಣಕ್ಕೆ ನಿಮ್ಮಿಬ್ರು ಜೊತೆಗೆ ಸೆಲೆಕ್ಟ್ ಮಾಡಿರೋದು ಆ್ಯಡ್ಗೆ. ಟೆನ್ಷನ್ ಕಡಿಮೆ ಆಗಲಿ ಅಂತ ನಿನಗೆ ಫೋನ್ ಮಾಡಿದ್ರೆ ನನಗೆ ಇನ್ನೂ ಟೆನ್ಷನ್ ಕೊಡ್ತಾ ಇದೆ. ನಿಮ್ಮನ್ನು ಕಾನ್ಷಿಯಸ್ ಮಾಡ್ತಿಲ್ಲ, ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀವು ಸೊನಾಲಿ ಜೊತೆ ಆ್ಯಕ್ಟ್ ಮಾಡ್ತಿದ್ದೀರಾ ಅಂತ ಗೊತ್ತಾದ ತಕ್ಷಣ ಎಷ್ಟು ಖುಷಿ ಆಯಿತು ಗೊತ್ತಾ? ಇದನ್ನು ಚಾಲೆಂಜ್ ಆಗಿ ತೊಗೊಂಡು ಇನ್ನೂ ಸಖತ್ತಾಗಿ ಪರ್ಫಾರ್ಮ್ ಮಾಡ್ಬೇಕು ನೀವು. ನಿಮಗೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಕಷ್ಟ ಅನ್ಸಿದ್ರೆ ಸೊನಾಲಿ ಹತ್ರ ಹೆಲ್ಪ್ ತಗೊಳ್ಳಿ. ನಿಮಗೆ ಅವ್ರು ಟಿಪ್ಸ್ ಕೊಡ್ತಾರೆ ಆ್ಯಕ್ಟಿಂಗ್ ಬಗ್ಗೆ. ನೀನೊಳ್ಳೆ ಚೆನ್ನಾಗಿ ಹೇಳ್ತೀಯ. ಅವ್ರ ಜೊತೆ ಮಾತಾಡೋದೇ ಕಷ್ಟ, ಅಂಥದ್ರಲ್ಲಿ ನನಗೆ ಹೆಲ್ಪ್ ಮಾಡ್ತಾರಾ? ಹಾಗಿದ್ರೆ ನಿಮ್ಮ ಪಾಡಿಗೆ ನೀವೇ ಪ್ರಿಪೇರ್ ಆಗಬೇಕು. ನೀವೇನು ಫಸ್ಟ್ ಟೈಮ್ ಇದನ್ನೆಲ್ಲ ಮಾಡ್ತಿರೋದಲ್ಲ ತಾನೆ. ಪ್ರಿಪೇರ್ ಆಗಿ ಆರಾಮಾಗಿ ಹೋಗಿ ಪರ್ಫಾರ್ಮ್ ಮಾಡಿ, ಏನೂ ಆಗಲ್ಲ. ನೀನು ಬೈತಾ ಇದೆಯೋ ಅಥವಾ ಎನ್ಕರೇಜ್ ಮಾಡ್ತಾ ಇದೆಯೋ ನನಗೊಂದು ಗೊತ್ತಾಗ್ತಿಲ್ಲ. ನೀವು ಹೇಗೆ ತಗೋತೀರೋ ಹಾಗೆ. ಒಟ್ಟಿನಲ್ಲಿ ನೀವು ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು ಅಷ್ಟೇ. ಆಲ್ ದ ಬೆಸ್ಟ್. ಒಟ್ಟಿನಲ್ಲಿ ಫೋನ್ ಇಡು ಅಂತ ಹೇಳ್ತಾ ಇದೆಯಾ? ನನ್ನ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ, ಹೋಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಿದ್ದೀನಿ ಅಷ್ಟೇ. ಹೋಗಿ. ಆಯಿತು, ಅದನ್ನೇ ಮಾಡ್ತೀನಿ. ಬಾಯ್. ಶೂಟಿಂಗ್ ಮುಗಿದ್ಮೇಲೆ ಫೋನ್ ಮಾಡಿ ಆಯಿತಾ? ಬಾಯ್. ಹುಷಾರು. Hello, myself Rubina here, project associate here. Okay, hello. Ma'am, makeup is ready, ma'am. Please go. Okay, then shall I get ready? Yes, please, come. Yeah. Excuse me. Yeah. Lucky sir wants the script. He wants you to explain also. Could you please? Director sir will be coming here, so he'll be explaining for Lucky sir and Sonali madam together. Okay, so if you have the script, I can give it to Lucky sir. I think we can do this way. I'll be explaining the dialogue. Sir will be explaining the concept of it. Okay, fine then. Let's go. Yeah. ರುಬಿನ್ ಅವರೇ, ನನ್ನ ಡೈಲಾಗ್ ಏನಿದೆ? ನಾನು ಏನು ಪರ್ಫಾರ್ಮ್ ಮಾಡಬೇಕು? ಕೂಲ್ ಇಷ್ಟೊಂದು ಯಾಕೆ ಟೆನ್ಷನ್ ಆಗ್ತೀರಾ? ನಾನು ನಿಮಗೆ ಇವಾಗ ಡೈಲಾಗ್ ಹೇಳ್ಕೊಡ್ತೀನಿ. ಡೈರೆಕ್ಟರ್ ಸರ್ ಬಂದು ನಿಮಗೆ ಕಾನ್ಸೆಪ್ಟ್ನೆಲ್ಲ ಬ್ರೀಫ್ ಮಾಡ್ತಾರೆ. ಅಲ್ಲ, ನೀವೇ ಎಕ್ಸ್ಪ್ಲೇನ್ ಮಾಡಿಬಿಡಿ, ನಾನು ಮೆಂಟಲಿ ಪ್ರಿಪೇರ್ ಆಗ್ತೀನಿ. I think it's not a professional way to deal. I think if the director is here, he'll be explaining in brief. I think that will be more convenient for you. ನನ್ನ ಡೈಲಾಗ್ ಏನಿದೆ? Please have a seat. I'll be explaining. ನಿಮ್ಮದು ಮತ್ತೆ ಸೊನಾಲಿ ಮೇಡಮ್ ಜೊತೆ ಡ್ಯಾನ್ಸ್ ಕಾನ್ಸೆಪ್ಟ್ ಇದೆ ಒಂದು. ಡಾನ್ಸಾ? ಯಾಕೆ ಗಾಬರಿ ಆಗ್ತೀರಾ? ಕೂಲಾಗಿ ತಗೊಳ್ಳಿ. ಅವ್ರ ಜೊತೆ ಆ್ಯಕ್ಟ್ ಮಾಡೋದೇ ಕಷ್ಟ, ಡಾನ್ಸ್ ಮಾಡಬೇಕಾ? ಅವ್ರೇನೋ ಈಸಿಯಾಗಿ ಮಾಡ್ತಾರೆ, ನಾನು ಹೇಗೆ ಮ್ಯಾಚ್ ಮಾಡಲಿ? ಕೊರಿಯೋಗ್ರಾಫರ್ ಇರ್ತಾರೆ, ನೀವು ಟೆನ್ಷನ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಅವ್ರ ಗೈಡ್ಲೈನ್ನ ಕಂಪ್ಲೀಟಾಗಿ ಫಾಲೋ ಅಪ್ ಮಾಡಿ. ಆ್ಯಂಡ್ ನಿಮ್ಗೆ ಗೊತ್ತಲ್ಲ ಸೊನಾಲಿ ಮೇಡಮ್ ಹೇಗಂತ? ಗೊತ್ತಿಲ್ಲ, ಏನು ಹೇಳಿ? ಸೊನಾಲಿ ಮೇಡಮ್ ಅವರು ಜಾಸ್ತಿ ಮಾನಿಟರ್ ಮಾಡೋದಿಲ್ಲ, ಸಿಂಗಲ್ ಟೇಕಲ್ಲೇ ಕಂಪ್ಲೀಟ್ ಮಾಡ್ತಾರೆ. ಕೋ-ಆರ್ಟಿಸ್ಟ್ ಏನಾದರೂ ಜಾಸ್ತಿ ಟೇಕ್ ತೊಗೊಂಡು ಅವರು ಸೆಟ್ಟಿಂದ ಕೋಪ ಮಾಡ್ಕೊಂಡು ಹೋಗುವಂಥ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಹಾಗಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ನಮಸ್ತೆ ಅಮ್ಮ. ಲಕ್ಕಿಯವ್ರು ನಮ್ಮನ್ನು ಬರಕ್ಕೆ ಹೇಳಿದ್ರು, ಅದಕ್ಕೆ ಬಂದ್ವಿ. ಹಾಂ ಗೊತ್ತು, ಅವ್ನು ಹೇಳಿ ಹೋಗಿದ್ದ. ಒಂದು ಸ್ವಲ್ಪ ಕೆಲಸ ಬಂತು ಅಂತ ಬೆಂಗಳೂರಿಗೆ ಹೋಗಿದ್ದಾನೆ. ತೊಂದರೆ ಇಲ್ಲ, ನಿಮ್ಮಂಥವ್ರು ಒಂದು 4 ಜನ ಇರೋದಕ್ಕೇನೆ ನಮ್ಮಂಥವ್ರಿಗೊಂದು ಉಪಕಾರ ಆಗ್ತಾ ಇದೆ ಇವತ್ತು. ಅಯ್ಯೋ, ನಾವೇನು ಸಹಾಯ ಮಾಡಿಲ್ಲ. ಅದು ಹೌದು, ಕೊರೋನಾ ಬಂದ ಮೇಲೆ ಹೇಗೆ ನಡೀತಾ ಇದೆ? ಇವಾಗ ಕೊಡೋರು ಯಾರು ಇಲ್ರಮ್ಮ.
ಪರಿಸ್ಥಿತಿ ತುಂಬ ಹದಗೆಟ್ಟೋಗಿದೆ ನಮ್ಮದು. ಹೋಗ್ಲಿ ಬಿಡಿ, ನಮ್ಮಿಂದನೂ ಸ್ವಲ್ಪ ಸಹಾಯ ಆದ ಹಾಗಾಗತ್ತೆ. ಹೌದಮ್ಮ, ನಿಮ್ಮಿಂದ ನಮ್ಗೆ ತುಂಬ ಸಹಾಯ ಆಗುತ್ತೆ. ಹಾ, ಒಂದ್ ನಿಮಿಷ. ಗೀತಾ, ಚೆಕ್ ತಗೊಂಡ್ ಬಾ. ಸರಿ ಅಮ್ಮ. ಏನು ಪಿಂಕಿ? ಅಲ್ಲಿ ನೋಡಿ ದತ್ತ ಅವ್ರೆ, ಅವ್ರು ಯಾರು ಅಂತ ನಿಮಗೆ ಗೊತ್ತಾ? ಇಲ್ಲ, ನೋಡಿಲ್ಲ. ನಾನು ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ಯಾಕೆ ಕರ್ಸಿರ್ಬೋದು? ಇವ್ರುಗಳೇ ಮಾತಾಡ್ಕೋತಾ ಇದ್ದಾರೆ. ಏನಾದ್ರೂ ಸೀಕ್ರೆಟ್ ಇರ್ಬೋದಾ? ಸೀಕ್ರೆಟ್ ಅಂತ ಯಾಕಂತೀಯಾ? ಇನ್ನೇನು ಮತ್ತೆ, ನಮಗೆ ಗೊತ್ತಾಗಬಾರ್ದು ಅಂತಾನೆ ಹೊರಗಡೆ ಕುತ್ಕೊಂಡು ಮಾತಾಡ್ತಿರೋದು. ಹೀಗೆಲ್ಲ ಮಾಡಿದ್ರೆ ಅನುಮಾನ ಬರಲ್ವಾ? ದತ್ತ ಅವ್ರೆ, ಅವ್ರೇನಾದ್ರೂ ರಿಯಲ್ ಎಸ್ಟೇಟ್ ಏಜೆಂಟ್ ಇರ್ಬೋದಾ? ರಿಯಲ್ ಎಸ್ಟೇಟ್ ಏಜೆಂಟ್ಗಳು ನಮ್ಮನೆಗೆ ಯಾಕೆ ಬರ್ತಾರೆ? ದತ್ತ ಅವ್ರೆ, ಇರೋ ಆಸ್ತಿನೆಲ್ಲ ಮಾರೋಕ್ ನೋಡ್ತಿರ್ಬೇಕು. ಅದೇಗೆ ಮಾರ್ತಾರೆ? ಒಂದು ವೇಳೆ ಮಾರೋಕೆ ಟ್ರೈ ಮಾಡಿದ್ರು ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ಏನ್ ಮಾಡ್ತೀರಾ? ಅವ್ರ ಹತ್ರ ಡೂಪ್ಲಿಕೇಟ್ ಪೇಪರ್ಸ್ ಇದೆ, ಅದನ್ನ ಇಟ್ಕೊಂಡು ಅವರೆಲ್ಲ ಮಾರ್ಬಿಟ್ರೆ? ನೋಡಿ ದತ್ತ ಅವ್ರೆ, ಇದೆಲ್ಲ ಆಗೋದಕ್ಕಿಂತ ಮುಂಚೆ ಹೋಗಿ ಮಾತಾಡಿ, ಆದ್ಮೇಲೆ ಮಾತಾಡೋದಲ್ಲ. ಆ ಥರ ಎಲ್ಲ ಏನೂ ಇರಲ್ಲ. ಏನು ಮಾತಾಡ್ತಾರೆ ಅಂತ ನೋಡೋಣ ಇರೋ. ಒಂದು ವೇಳೆ ಅದ್ರ ಬಗ್ಗೆನೇ ಮಾತಾಡಿದರೆ ನಾನು ಸುಮ್ಮನೆ ಬಿಡಲ್ಲ. ರುಬಿನಾ, ಎಸ್ ಸರ್. ಮೇಡಮ್ ಅವ್ರು ರೆಡಿ ಇದ್ದಾರಾ? ಮೇಕಪ್ ರೆಡಿ ಆಗ್ತಿದ್ದಾರೆ ಸರ್. ಓಕೆ. ಲಕ್ಕಿ ಅವರು ಹೇಗೂ ಹೀಗೆ ಇದ್ದಾರೆ. ಮೇಡಮ್ ಅವ್ರನ್ನ ಕೇಳಿಬಿಡಿ, ಇಬ್ರಿಗೂ ಒಟ್ಟಿಗೆ ನರೇಟ್ ಮಾಡ್ಬೋದಾ ಅಂತ. ಶೋರ್ ಸರ್, ಐಲ್ ಕನ್ಫರ್ಮ್ ಇನ್ ಸಮ್ ಟೈಮ್. ಸರ್, ಅದೇ ಕಾನ್ಸೆಪ್ಟ್ ಏನು ಅಂತ. ಹೋಲ್ಡ್ ಆನ್, ಟೆನ್ಷನ್ ತಗೋಬೇಡಿ. ಮೇಡಮ್ಗೂ ನಿಮ್ಗೂ ಒಟ್ಟಿಗೆ ನರೇಟ್ ಮಾಡ್ತೀನಿ. ಓಕೆ. Excuse me, ma'am. Director sir wants to narrate the story. Can I send him in? ಓಕೆ. Yeah. So, madam ready ಇದ್ದಾರೆ. ಓಕೆ. ಲಕ್ಕಿ, ಕಮ್ ಆನ್. ಹಾಯ್ ಮೇಡಮ್, ಹೌ ಆರ್ ಯು? ಫೈನ್. Shall I give you the narration? ಓಕೆ. ಜೆನ್ನಿ. ಲಕ್ಕಿ. ಹಾಯ್ ಲಕ್ಕಿ. ಹಾಯ್. ಓಹ್, ನಿಮ್ಮಿಬ್ರಿಗೂ ಆಲ್ರೆಡಿ ಪರಿಚಯ ಇದೆ. ನನ್ನ ಕೆಲಸ ಈಸಿ ಆಯಿತು. ಎಸ್, ಐ ನೋ ಹಿಮ್. ಪ್ಲೀಸ್ ಸಿಟ್. ಮೋಸ್ಟ್ ಡಿಸೈರಬಲ್ ಮ್ಯಾನ್ ಆ್ಯಂಡ್ ವುಮೆನ್ ಇವೆಂಟ್ ಇತ್ತಲ್ವಾ, ಅಲ್ಲೇ ಮೀಟ್ ಮಾಡಿದ್ವಿ. ಹಾಂ, ಗೊತ್ತು. ಅದಕ್ಕೆ ನಮ್ಮ ಕ್ಲೈಂಟ್ ನಿಮ್ಮ ಪೇರ್ನ ಇಷ್ಟಪಟ್ಟು ನೀವೇ ಕ್ಯಾಶ್ ಮಾಡಬೇಕಂತ ಇನ್ಸಿಸ್ಟ್ ಮಾಡಿದರು. Lucky, you wanna have something? ನೋ, ಥ್ಯಾಂಕ್ ಯು. Come on, you're a sportsman. You should be health conscious. One more. ಥ್ಯಾಂಕ್ ಯು. ಫಾರ್ಮಾಲಿಟೀಸ್ ಎಲ್ಲ ಏನಕ್ಕೆ? ಮತ್ತೆ ನಿಮ್ಮ ಕಬಡ್ಡಿ ಲೀಗ್ ಹೇಗೆ ನಡೀತಿದೆ? ಸೆಮಿಫೈನಲ್ವರೆಗೂ ಬಂದಿದ್ದೀವಿ. ಗುಡ್ ಗೋಯಿಂಗ್. ಮೇಡಮ್, ಕ್ಯಾನ್ ಐ ಎಕ್ಸ್ಪ್ಲೇನ್? ಎಸ್, ಆಫ್ ಕೋರ್ಸ್. ಓಕೆ, ಓಕೆ, ಐ ಗಾಟ್ ಇಟ್. ಈ ಡ್ಯಾನ್ಸ್ ಜೊತೆಗೆ ಮಾತುಕತೆನೂ ಕೂಡ ಇರುತ್ತೆ. ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಯು ಅಂಡರ್ಸ್ಟುಡ್, ರೈಟ್? ಎಸ್. ತಗೊಳ್ಳಿ ಅಮ್ಮ. ಹಾಂ. ದತ್ತ, ಬಾಯ್. ನಿನ್ನೆ ಕರೆದಿದ್ದು ಬಾರೋ. ಏನು ಚಿಕ್ಕಮ್ಮ? ಇದನ್ನ ಅವ್ರು ಕೊಡು. ಏನದು? ಕೊಡೋ.
ಏನಿದು 1 ಲಕ್ಷ ರೂಪಾಯಿ ಚೆಕ್ ಕೊಟ್ಬಿಟ್ಟು ಅವ್ರಿಗೆ ಕೊಡು ಅಂತಿದ್ದೀರಾ? ಒಂದು ಲಕ್ಷ ಚೆಕ್ ಇವ್ರಿಗೆ ಯಾಕೆ ಕೊಡಬೇಕು? ಅಲ್ಲ ಅವ್ರು ಯಾರು ನೋಡಿದತ್ತವ್ರೆ, ಯಾರು ಅಂತ ತಿಳ್ಕೊಳ್ದೆ ಸುಮ್ಮನೆ ಚೆಕ್ ಕೊಡಬೇಡಿ ನೀವು. ದತ್ತ, ಒಳ್ಳೆ ಕೆಲಸ ಮಾಡಕ್ಕೆ ಹೊರಟಿದ್ದೀವಿ. ಯಾಕೆ ಏನು ಅಂತ ಕೇಳಬೇಡ, ಕೊಡು. ಒಳ್ಳೇದಾಗ್ಲಿ ಅಂತ ಕೊಡು. ಕೊಡಿ ಸರ್, ನಿಮ್ಮಿಂದ ನಮ್ಗೆ ತುಂಬ ಉಪಕಾರ ಆಗುತ್ತೆ, ಕೊಡಿ ಸರ್. ನಿಮ್ಮಿಂದ ನಮಗೆ ತುಂಬ ಉಪಕಾರ ಆಯ್ತಮ್ಮ. ನಾವಿನ್ನು ಬರ್ತೀವಿ. ಓಕೆ, ಲೈಟಿಂಗ್ಸ್ ಎಲ್ಲ ಓಕೆ ಅಲ್ಲ? ಅದೆಲ್ಲ ಓಕೆ, ರೆಡಿ ಇದೆ. ಓಕೆ, ಸ್ಟಾರ್ಟಿಂಗು ಒಂದು ಸ್ಟಡಿ ಶಾಟ್ ತೊಗೊಂಬಿಡಿ. ನೆಕ್ಸ್ಟ್ ಲಕ್ಕಿ ಮೇಡಮ್ ಬಂದಮೇಲೆ ಒಂದು ರೌಂಡ್ ಟ್ರಾಲಿ ತೊಗೊಂಬೋಣ. ಓಕೆ ಸರ್. ಓಕೆ ದುಬಾನ್, ಒಂದು ಮಾನಿಟರ್ ಮಾಡಿ ತೋರಿಸಿ. ಪರ್ಫೆಕ್ಟ್. ರುಬಿನಾ, ಆರ್ಟಿಸ್ಟ್ ಕರೀರಿ. Sure, sir. Please come in. Please be seated. Yeah. ಸೊನಾಲಿ ಮೇಡಮ್. 5 minutes, sir. ಬರ್ತಿದ್ದಾರೆ. ಓಕೆ ಸರ್, ಅವ್ರು ಬರ್ತಾರೆ, ನಾವು ತಗೋಣ. ಟೇಕ್ ತಗೊಳ್ಳಿ. ನಾಳೆ ಬರ್ತೀನಿ ಬಿಡ. ಯೋ ಮಗ, ಮೇಡಮ್ ಬರ್ತಿದ್ದಾರೆ, ಸೈಡ್ಗೆ ಹೋಗೋ, ಕಿಚ್ಬೇಡ, ಬರ ಇಲ್ಲಿ. ಸೈಲೆನ್ಸ್. ಹಾಯ್. ಹಾಯ್. ಎಲ್ಲ ಓಕೆ ಅಲ್ವಾ? ಜುಬಾನ್, ಇವ್ರು ನಿಮ್ಮ ಕೊರಿಯೋಗ್ರಾಫರ್. ಹಾಯ್. ಒಂದ್ಸಲಿ ಮೂಮೆಂಟ್ಸ್ ತೋರಿಸ್ತಾರೆ, ನೋಡ್ಕೊಂಬಿಡಿ. ಪ್ಲೀಸ್ ಟೇಕ್ ಎ ಸೀಟ್. ಒಂದು ಮಾನಿಟರ್ ಮಾಡಿ. ಶುರುವಾಯಿತು ಹೇಗೆ, ಪದವೇ ಸಿಗದಾಯಿತು ಹೇಗೆ, ಹೃದಯ ಕಳುವಾಯಿತು ಹೇಗೆ, ಒಂದು ಮಾತು ಆಡದೆ. ಪರ್ಫೆಕ್ಟ್. ಓಕೆ ಮೇಡಮ್, ಇಷ್ಟು ಸ್ಟೆಪ್ಸ್ ಇರುತ್ತೆ, ಓಕೆ ಅಲ್ವಾ? ಹಾಂ, ಓಕೆ. ಮಾನಿಟರ್ ಮಾಡ್ಕೊಂಡ್ಬಿಡ್ತೀರಾ? ಲಕ್ಕಿ ಬನ್ನಿ.